ಈಗಾಗಲೇ ಜಾತಿ ಜನಗಣತಿ ನಡೀತಾ ಇದೆ ರಾಜ್ಯದಾದ್ಯಂತ. ಇಂತಹ ಸಂದರ್ಭದಲ್ಲಿ ಸಮೀಕ್ಷೆದಾರನ ಮೇಲೆ ಮುಸ್ಲಿಂ ಕುಟುಂಬ ದೌರ್ಜನ್ಯ ಮಾಡಿದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಸಮೀಕ್ಷಾ ಘೋಷಣಾ ಪತ್ರವನ್ನ ಹರಿದು ದಬ್ಬಾಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದ್ದು, ಮಂಡ್ಯದ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಈ ಘಟನೆ ನಡೆದಿದೆ. ಮನೆ ಮನೆಗೆ ಹೋಗಿ ಇದೀಗ ಸಮೀಕ್ಷಾದಾರರು ಶಿಕ್ಷಕರು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಟಾರ್ಗೆಟ್ ಕೂಡ ಅವರಿಗೆ ನೀಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಹೋದಂತಹ ಸಮೀಕ್ಷಾದಾರರ ಮೇಲೆ ಮುಸ್ಲಿಂ ಕುಟುಂಬ ಒಂದು ದೌರ್ಜನ್ಯ ಮಾಡಿದೆ ಅನ್ನುವ ಆರೋಪ ಕೇಳಿ ಬಂದಿದ್ದು, ಸಮೀಕ್ಷಾ ಘೋಷಣಾ ಪತ್ರವನ್ನೇ ಹರಿದು ದಬ್ಬಾಳಿಕೆ ಮಾಡಿದ್ದಾರೆ ಅನ್ನುವ ಆರೋಪ. ಕೆಲ ದಾಖಲೆಯನ್ನ ಕಿತ್ತುಕೊಂಡು ವಾಪಸ್ ಕಳುಹಿಸಿದ್ದಾರಂತೆ. ಈ ಮೂಲಕ ದಬ್ಬಾಳಿಕೆ ಮಾಡಿದ್ದು ಜನಾರ್ದನ ಅನ್ನುವರಿಗೆ ನಿಂದನೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. 2 ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಕೇಳಿದಕ್ಕೆ ರಂಪಾಟ ಮಾಡಿದೆಯಂತೆ ಈ ಕುಟುಂಬ. ಗಲಾಟೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಮೇಲ್ವಿಚಾರಕರಿಗೂ ಆವಾಜ್ ಹಾಕಿದ್ದಾರೆ. ಸರ್ಕಾರ ಕೇಳ್ತಿರೋ ಪ್ರಶ್ನೆಗಳ ಮಾಹಿತಿಗೆ ಆಕ್ರೋಶಗೊಂಡಿದೆ ಕುಟುಂಬ. ಗಣತಿ ಮಾಡೋದಕ್ಕೆ ನಮಗೆ ಭದ್ರತೆ ಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸಮೀಕ್ಷಾದಾರರು, ಗಣತಿದಾರರು. ಇವ್ರು ಒಪ್ಕೊಂಡು ಪಾಪ ಇವಮ್ಮ ಅಜ್ಜಿನಿ ಇದ್ರು ಕೊಟ್ರು. ನಾನು ಅದಕ್ಕೆ ಮಾಡಿದೆ, ನಿಮ್ಮ ಮಾಡಿದೆ ಅಲ್ವಮ್ಮ. ನಾನು ಏನಾದ್ರು ದಬ್ಬಾಳಿಕೆ ಮಾಡದ್ನ? ಇಲ್ಲ. ಖಂಡಿತ ನಿಮ್ಗೆ ಏನಾದ್ರು ನಾನು ಮಾಡ್ಲೇಬೇಕು ಅಂತ ಜಗಳ ಮಾಡದ್ನ? ಯಾವ್ದನ್ನು ಮಾಡಿಲ್ಲ. ನೀವು ಕೊಟ್ರಿ, ನಾನು ಮಾಡ್ಕೊಂಡು ಹೋದೆ. ನನ್ ತಪ್ಪೇನಿದೆ ಅದ್ರಲ್ಲಿ? ನನ್ ತಪ್ಪೇನಿಲ್ಲ. ಆಮೇಲೆ ಬಂದಿದ್ದಾರೆ ಇನ್ನೊಬ್ರು ಈ ಒಂದು USAID ಹಾಕೊಂಡು ಇನ್ನೊಬ್ರು ಮಾಡ್ಕೊಂಡು ಇನ್ನೊಂದು ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ನಾನೇನ್ ಮಾಡಕ್ಕಾಗತ್ತೆ? ಅಂದ್ರೆ 2 ರೇಷನ್ ಕಾರ್ಡ್ ಇದೆ ಅಂತ ಇವ್ರದ್ದು? ಇವತ್ತ 2 ರೇಷನ್ ಕಾರ್ಡ್. ಈಗ ನನ್ ರೇಷನ್ ಕಾರ್ಡ್ ಮಾಡಿದ್ರೆ ಅದು ಅಪ್ಲೈನೇ ಆಗ್ತಿತ್ತಲ್ಲ, ಆಲ್ರೆಡಿ ಆಗಿದೆ ಅಂತ ಬಂದ್ಬಿಡ್ತಿತ್ತು. ಒಂದ್ಸರಿ ಆದ್ಮೇಲೆ ಅದು ಆಗಿದೆ ಅಂತ ಬರ್ತದೆ. ಇನ್ನೊಂದ್ ರೇಷನ್ ಕಾರ್ಡ್ ಕೊಟ್ಟು ಇವ್ರು ಮಾಡ್ತಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ಗೆ ಇವರು ಕೊಟ್ಟಿದ್ಕೆ ನಾನ್ ಮಾಡ್ದೆ ಒಂದ್ ರೇಷನ್ ಕಾರ್ಡ್ಗೆ. ಇವ್ರು ಏನ್ ಮಾಡಿದಾರೆ, USAID ನಂಬರ್ಗೆ ಇನ್ನೊಂದ್ ರೇಷನ್ ಕಾರ್ಡ್ ಕೊಟ್ಟು ಮಾಡ್ತಿದ್ದಾರೆ. ಅದು ಅವ್ರ ಇಷ್ಟ, ನಾನೇನ್ ಮಾಡ್ಲಿ? ಇವ್ರು ಮಾಡಿ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಬಂಗ್ಲೆಗುಡ್ಡಕ್ಕೆ SIT ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ಸ್ನಾನಘಟ್ಟ ಬಳಿ ಇರುವಂತಹ ಬಂಗ್ಲೆಗುಡ್ಡಗೆ ಇದೀಗ SIT ಅಧಿಕಾರಿಗಳು ಬಂದಿದ್ದಾರೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆ ನಿರಂತರವಾಗಿ ನಡೀತಾನೆ ಇದೆ. ಇದೀಗ SIT ಅಧಿಕಾರಿಗಳು ಮತ್ತೆ ಬಂಗ್ಲೆಗುಡ್ಡಕ್ಕೆ ಬಂದಿದ್ದಾರೆ. ಧರ್ಮಸ್ಥಳದ ಸ್ನಾನಘಟ್ಟ ಬಳಿ ಇರುವಂತಹ ಬಂಗ್ಲೆಗುಡ್ಡಕ್ಕೆ ಇದೀಗ SIT ಅಧಿಕಾರಿಗಳು ಬಂದಿದ್ದು, ಅರಣ್ಯ ಅಧಿಕಾರಿಗಳ ಜೊತೆಗೆ ಬಂಗ್ಲೆಗುಡ್ಡಕ್ಕೆ ಬಂದಿದ್ದಾರೆ. ಅರಣ್ಯಾಧಿಕಾರಿಗಳ ಜೊತೆಗೆ SIT ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಬಂದಿದ್ದಾರೆ. ಒಂದೇ ವಾಹನದಲ್ಲಿ ಹೊರಟಿದ್ದಾರೆ SIT ಅಧಿಕಾರಿಗಳು, ಸಿಬ್ಬಂದಿಗಳು. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ.